ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ, ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ನಮ್ಮ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ದೇವರುಗಳು ಪ್ರತಿಯೊಬ್ಬರಿಗೂ ಕೂಡ ಯೂಟ್ಯೂಬ್ನಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಯೂಟ್ಯೂಬ್ನಲ್ಲಿ ಹೊಸದಾಗಿ 5 ಹೊಸ ನ್ಯೂ ಅಪ್ಡೇಟು. ಈ ಒಂದು ಅಪ್ಡೇಟು ಆ್ಯಕ್ಚುಲಿ ಕೆಲವೊಂದಷ್ಟು ಅಪ್ಡೇಟ್ ಇದರಲ್ಲಿ ಅಪ್ಕಮಿಂಗ್ ಅಪ್ಡೇಟು, ಇನ್ನು ಕೆಲವೊಂದಷ್ಟು ಅಪ್ಡೇಟು ಈ ಮಂತಲ್ಲಿ ಬರುತ್ತೆ, ಇನ್ನೂ ಕೆಲವೊಂದಷ್ಟು ಅಪ್ಡೇಟು ಟೆಸ್ಟಿಂಗ್ ಕೂಡ ನಡೀತಿದೆ. ಹೌದು, ಯಾವ್ಯಾವ ಅಪ್ಡೇಟ್ ಅಂತ ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಲ್ಮೋಸ್ಟ್ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿದೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮೊಂದು ಹೊಸ ನೀವು ಅಪ್ಡೇಟ್ ಇದೆ ಮಾನಿಟೇಷನ್ ಮೇಲ್ಗಡೆ. ಏನಪ್ಪ ಅಪ್ಡೇಟ್ ಇದೆ, 24 hours ರಿವ್ಯೂ ಅಂತ ಬಂದ್ಬಿಟ್ಟು. ಈ 24 hours ರಿವ್ಯೂ ಅನ್ನೋದು ನಿಮ್ಗೆ ಗೊತ್ತಿರಲೇಬೇಕು, ಇಲ್ಲಾಂದರೆ ನಿಮಗೆ ದುಡ್ಡೇ ಬರಲ್ಲ ಅಂತ ತಿಳ್ಕೊಬೇಕು ನಾವು. ಅದು ಯಾವ ಒಂದು ಅಪ್ಡೇಟ್ ಏನು ಏನೇನು ಬಂದಿದೆ ಯೂಟ್ಯೂಬ್ನಲ್ಲಿ ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೀವು ಏನು ಮಾಡಬೇಕು, ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್, ಬೇಗ ಯಾರು ಹೊಸ ಬಂದಿರುತ್ತೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದ್ರ ಜೊತೆ ಲೈಕ್ ಮಾಡೋದು ಮರಿಬೇಡಿ ಅಂತ ಇವತ್ತು ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಟೋಟಲಿ ಬಂದ್ಬಿಟ್ಟು 5 ಹೊಸ ನ್ಯೂ ಅಪ್ಡೇಟ್. ಇದರಲ್ಲಿ ಕೆಲವೊಂದಷ್ಟು ಅಪ್ಡೇಟು ನಮ್ಮ ನೋಡುವಂಥ ವ್ಯೂವರ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಪ್ಡೇಟು ಯೂಸ್ ಆಗುತ್ತೆ. ಮತ್ತು ಇನ್ನೂ ಕೆಲವೊಂದಷ್ಟು ಅಪ್ಡೇಟು ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಯೂಸ್ ಆಗುತ್ತೆ. ಈ ಕೆಲವೊಂದಷ್ಟು ಅಪ್ಡೇಟ್ ಅಪ್ಕಮಿಂಗ್ ಅಪ್ಡೇಟು, ಇನ್ನು ಕೆಲವೊಂದಷ್ಟು ಅಪ್ಡೇಟು ಟೆಸ್ಟಿಂಗ್ ನಡೀತಿದೆ, ಇನ್ನು ಬರುತ್ತೆ ಕೂಡ ಈ ಮಂತಲ್ಲಿ ಕೂಡ ಬರುತ್ತೆ. ಅದು ಯಾವ್ಯಾವ ಅಪ್ಡೇಟ್ ಬಂದಿದೆ ಏನು ಎಲ್ಲ ನಾನು ಸಂಪೂರ್ಣ ಆಗ್ಬಿಡ್ತೇನೆ. ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಟೋಟಲ್ 5 ಅಪ್ಡೇಟ್. ಅದರಲ್ಲಿ ಮೊದಲನೇ ಅಪ್ಡೇಟಿಗೆ ನಾನು ನಿಮಗೆ ಹೇಳ್ತೇನೆ. ಈ ಒಂದು ಅಪ್ಡೇಟು ಚಾನೆಲ್ ಮೆಂಬರ್ಶಿಪ್ ಮೇಲ್ಗಡೆ ಬಂದಿದೆ. ಮೊದಲನೇ ಅಪ್ಡೇಟ್ ಏನಪ್ಪ ಅಪ್ಡೇಟ್ ಅಂದರೆ, ಆ್ಯಕ್ಚುಲಿ ಈ ಒಂದು ಅಪ್ಡೇಟು ಈಗ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಟೆಸ್ಟಿಂಗ್ ನೀಡ್ತಿದೆ, ಬಂದಿದೆ, ಅವ್ರ ಹತ್ರ ಟೆಸ್ಟಿಂಗ್ ನೀಡ್ತಿದೆ. ಅದರಂಥ ಟೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಎಲ್ಲ ಅಂದರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ರೂಲ್ ಔಟ್ ಆಗುತ್ತೆ. ಏನಪ್ಪ ಅಪ್ಡೇಟ್ ಅಂತ ತುಂಬ ಸಿಂಪಲ್. ಇದು ಮೆಂಬರ್ಶಿಪ್ ಮೇಲ್ಗಡೆ ಬಂದಿದೆ. ಯಾವ ರೀತಿ ಅಂದರೆ ಏನಲ್ಲ, ಈಗ ಜಸ್ಟ್ ನೀವು ನನ್ನೊಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಸರ್ಚ್ ಮಾಡಿದ ತಕ್ಷಣ ನನ್ನೊಂದು ಯೂಟ್ಯೂಬ್ ಚಾನಲ್ ನಿಮಗೆ ಏನು ತೋರಿಸುತ್ತೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬ್ ಬಟನ್ ತೋರಿಸುತ್ತೆ. ಅದೇ ರೀತಿ ಕೂಡ ಜಾಯಿನ್ ಬಟನ್ ಅಂತ ತೋರಿಸುತ್ತೆ. ಆ ಜಾಯಿನ್ ಬಟನ್ ಅಂದರೆ ಮೆಂಬರ್ಶಿಪ್ ಅಂದರೆ ನೀವು ಕ್ಲಿಯರ್ ಹೇಳ್ಬೇಕಾರೆ ಅದಕ್ಕೆ ನೀವು ನನ್ನ ಚಾನಲ್ಗೆ ಮೆಂಬರ್ಶಿಪ್ ಆಗ್ಬೋದು. ಮೆಂಬರ್ಶಿಪ್ ಆಗ್ಬೇಕಾದ್ರೆ ಇಷ್ಟು ದುಡ್ಡು ಅಂತ ನೀವು ಕಟ್ಟಬೇಕು. ಅದರಿಂದ ಏನಂತಾರೆ, ನಿಮಗೆ ಕೆಲವೊಂದಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಯಾವ ರೀತಿ, ನಾನು ಲೈವಲ್ಲಿ ಬಂದಾಗ ನೀವು ಚಾಟ್ ಮಾಡಿದರೆ, ನೀವು ಮೆಸೇಜ್ ಮಾಡಿದ್ರೆ ಮೇಲ್ಗಡೆ ಬರುತ್ತೆ. ಮತ್ತು ಅದ್ರ ಜೊತೆಗೆ ನಾನು ನನ್ನೊಂದು ವಿಡಿಯೋ ನೀವು ಏನಾದರೂ ಮೆಸೇಜ್ ಮಾಡಿದರೆ, ಕಮೆಂಟ್ ಮಾಡಿದರೆ ಮೇಲ್ಗಡೆ ಟೈಪಲ್ಲಿ ಅಂದರೆ ಮೇಲ್ಗಡೆ ಸ್ವೈಪ್ ಅಂದರೆ ಫಸ್ಟಲ್ಲಿ ಸಜೆಷನ್ ಆಗುತ್ತೆ, ಟಾಪಲ್ಲಿ ಈ ರೀತಿ ಆಗುತ್ತೆ. ಆದರೆ ಒಟ್ಟು ಮೆಂಬರ್ಶಿಪ್ಪಲ್ಲಿ ಈಗ ಹೊಸ ಒಂದು ಅಪ್ಡೇಟ್ ಆಗ್ತದೆ. ಏನಪ್ಪ ಅಪ್ಡೇಟ್ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಲೈಕ್ ಮಾಡ್ಕೊಳ್ಳಿ ಮರಿಬೇಡಿ. ಏನಪ್ಪ ಅಪ್ಡೇಟ್ ಅಂತ ತುಂಬ ಸಿಂಪಲ್ಲು. ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಅದ್ರ ಜೊತೆ ಮತ್ತೆ ನೀವೇನು ಮಾಡಿದ್ರೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಕೂಡ ಆಗಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಮೆಂಬರ್ಶಿಪ್ ಆಗಿದ್ರೆ, ಎರಡೂ ಆಗಿದ್ರೆ. ಆದ್ರೆ ಬಟ್ ಇನ್ನು ಮುಂದೆ ಹೊಸ ನೀವು ಅಪ್ಡೇಟಲ್ಲಿ ಏನಪ್ಪ ಅಂದರೆ ನಿಮ್ಮೊಂದು ಮೊಬೈಲಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಜಾಯಿನ್ ಬಟನ್ ಅಂದರೆ ಮೆಂಬರ್ಶಿಪ್ ಕೂಡ ಆದರೆ ಅಲ್ಲಿ ನಿಮಗೆ ಹೊಸದೇ ಒಂದು ಅಪ್ಡೇಟ್ ಆಗ್ತದೆ. ಏನಪ್ಪ ಅಪ್ಡೇಟ್ ನಾನು ನಿಮಗೆ ಮೇಲ್ಗಡೆ ಹಾಕಿರ್ತೀನಿ ನೋಡಿ. ತುಂಬ ಸಿಂಪಲ್. ಏನಪ್ಪ ಅಲ್ಲಿ ಸಬ್ಸ್ಕ್ರೈಬ್ ಪ್ಲಸ್ ಅಂದರೆ ಸಬ್ಸ್ಕ್ರೈಬ್ ಅಂತ ತೋರಿಸುತ್ತೆ, ಅದ್ರ ಜೊತೆ ಪ್ಲಸ್ ಅಂತ ಕೂಡ ತೋರಿಸುತ್ತೆ. ಪ್ಲಸ್ ಅಂದರೆ ಏನಂದ್ರೆ ನೀವು ಎರಡೂ ಮಾಡಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿದ್ರೆ ಮೆಂಬರ್ಶಿಪ್ ಕೂಡ ಆಗಿದ್ರೆ ಅಂತ ತೋರಿಸುತ್ತೆ. ಬೆಂಕಿ ಅಂತಲೇ ಹೇಳ್ಬೋದು. ಏನಪ್ಪ ಸಬ್ಸ್ಕ್ರೈಬ್ ಪ್ಲಸ್ ಅಂತ ತೋರಿಸುತ್ತೆ. ನಾನು ನಿಮಗೆ ಮೇಲ್ಗಡೆ ಫೋಟೋ ಹಾಕ್ತಾ ಇರ್ತೀನಿ, ನೋಡ್ಬೋದು. ಇದು ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್. ಈ ಒಂದು ಅಪ್ಡೇಟ್ ಅಪ್ಕಮಿಂಗ್ ನಡೀತಿದೆ, ಟೆಸ್ಟಿಂಗ್ ನಡೀತಿದೆ. ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿದೆ, ಆದರೆ ಬಟ್ ನಮ್ಮಲ್ಲಿ ಇನ್ನೂ ಸುತ್ತಮುತ್ತ ಬಂದಿಲ್ಲ. ಬಂದರೆ ನಾನು ನಿಮಗೆ ಹೇಳ್ತೀನಿ ಅಪ್ಕಮಿಂಗ್ ಟೆಸ್ಟಿಂಗ್ ನಡೀತಿದೆ, ಫೈನಲಾಗಿ ಬರುತ್ತೆ. ಇದು ಬಂದ್ಬಿಟ್ಟು ಇಟ್ಮೇಲೆ ಮೊದಲನೇ ಅಪ್ಡೇಟು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ತುಂಬ ಸಿಂಪಲು. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ತುಂಬ ಸಿಂಪಲ್. C3P ಶಾಪಿಂಗ್ ಅಪ್ಡೇಟ್ ಪ್ರೋಗ್ರಾಮ್ ಅಂತ ಬಂದ್ಬಿಟ್ಟು, ಅಂದರೆ CP ಶಾಪಿಂಗ್ ಅಪ್ಡೇಟ್ ಪ್ರೋಗ್ರಾಮ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸಡನ್ನಾಗಿ ಯೂಟ್ಯೂಬ್ನಲ್ಲಿ ನೀವು ನೋಡಿದ್ರೆ ಶಾಪಿಂಗ್ ಫ್ಯೂಚರ್ನಿಂದ ಅಪ್ಡೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ಅನ್ನೋದು ನಡೀತಿದೆ. ಯಾವ ರೀತಿ ಅಂದರೆ, ಯೂಟ್ಯೂಬ್ನಲ್ಲಿ ಈ ಮಿತ್ರೋ ಮತ್ತು ಈ ಫ್ಲಿಪ್ಕಾರ್ಟು ಈ ಕೆಲವೊಂದಷ್ಟು ಇದರಿಂದ ನಮಗೆ ಕಮಿಷನ್ ಅನ್ನೋ ಸಿಗುತ್ತೆ. ಅಂದರೆ ನಾವು ಪ್ರಾಡಕ್ಟ್ ಟ್ಯಾಗ್ ಮಾಡ್ಬೋದು. ನೀವೆಲ್ಲ ನೋಡಿದ್ರೆ ಆ ಪ್ರಾಡಕ್ಟ್ ಅನ್ನೋದು ನೀವು ಟ್ಯಾಗ್ ಮಾಡ್ಬೋದು. ಅದರಿಂದ ನಮಗೆ ಇಷ್ಟು ಪರ್ಸೆಂಟ್ ಕಮಿಷನ್ ಅಂತ ಸಿಗುತ್ತೆ. ಇದೆಲ್ಲರಿಗೂ ಕೂಡ ಗೊತ್ತಿದೆ. ಯೂಟ್ಯೂಬ್ದವರು ನಿಮಗೆ ಪ್ರತಿ ತಿಂಗಳು ಮೇಲ್ ಕೂಡ ಕಳಿಸ್ತಾರೆ, ಅಷ್ಟು ಕಮಿಷನ್ ಇಷ್ಟು ಕಮಿಷನ್ ಅದೆಲ್ಲ ನಿಮಗೆ ಬರುತ್ತೆ. ಆದರೆ ಬಟ್ ಈ C3P ಅಂತ ಒಂದು ಹೊಸ ನೀವು ಅಪ್ಡೇಟು. ಏನಪ್ಪ ಅಪ್ಡೇಟ್ ನೀವು ಅರ್ಥ ಮಾಡ್ಕೊಳ್ಳಿ. ಈ CP3 ಅಂದರೆ ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಹೇಳ್ಬೇಕಾರೆ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಹೊಸ ನೀವು ಅಪ್ಡೇಟು ಇದು ಅಪ್ಡೇಟ್ ಪ್ರೋಗ್ರಾಮಲ್ಲಿ ಆಗ್ತಿದೆ. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್. ಇದರಿಂದ ತುಂಬ ಇನ್ನು ಮುಂದೆ ದುಡ್ಡು ಕೂಡ ಜಾಸ್ತಿ ಮಾಡ್ಬೋದು ನೀವು. ಅದೇನಪ್ಪ ಅಂದರೆ ತುಂಬ ಸಿಂಪಲು. ಇನ್ನು ಮುಂದೆ ಯೂಟ್ಯೂಬ್ದವರು ಏನು ಮಾಡ್ತಾಯಿದ್ರೆ, ಯೂಟ್ಯೂಬ್ದವರು ಅವ್ರದ್ದೇ ಅಂತ ಒಂದು ಕೆಲವೊಂದಷ್ಟು ಇದು ಮಾಡಿದ್ದಾರೆ. ಅಂದರೆ ಏಜೆನ್ಸಿ ಜೊತೆ ಅವರು ಯೂಟ್ಯೂಬ್ದವರು ಕೈ ಜೋಡಿಸಿದ್ದಾರೆ. ಕೈ ಅಂದರೆ ಈಗ ಕೆಲವೊಂದಷ್ಟು ಅಪ್ಲಿಕೇಶನ್ಗಳ ಜೊತೆ ಯೂಟ್ಯೂಬ್ ಕೈ ಜೋಡಿಸಿದೆ. ಅದೇ ರೀತಿ ಕೂಡ ಕೆಲವೊಂದಷ್ಟು ಏಜೆನ್ಸಿಗಳು ಯೂಟ್ಯೂಬ್ದವರು ಕೈ ಜೋಡಿಸಿದ್ದಾರೆ. ಏಜೆನ್ಸಿ ಕೂಡ ಅದರಿಂದ ಏನಾಗುತ್ತೆ, ಆ ಏಜೆನ್ಸಿ ಇದ್ದು ಏನು ಮಾಡ್ತಾರೆ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಈ ಮರ್ಚೆಂಟ್ ಆಗಿರ್ಬೋದು, ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಅವ್ರನ್ನೆಲ್ಲ ನಮಗೆ ಏನು ಮಾಡ್ತಾರೆ, ರಿಕಮೆಂಡ್ ಅಂದರೆ ನಮ್ಮ ಚಾನಲ್ ಅವ್ರಿಗೆ ರಿಕಮೆಂಡ್ ಮಾಡ್ತಾರೆ.
ಈ ರೀತಿ ಅಂತ ರಿಕಮೆಂಡ್ ಮಾಡ್ತಾರೆ. ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದಿರುತ್ತೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅದರಿಂದ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಅವರು ನಿಮಗೆ ರಿಲೇಟೆಡ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಯಾವ ರೀತಿ ಅಂದರೆ ಯಾವೊಂದು ಪ್ರಾಡಕ್ಟ್ ಟ್ಯಾಗ್ ಮಾಡಬೇಕು, ಯಾವೊಂದು ಪ್ರಾಡಕ್ಟ್ ಟ್ಯಾಗ್ ಮಾಡಿದರೆ ಜಾಸ್ತಿ ದುಡ್ಡು ಬರುತ್ತೆ, ಯಾವುದೆಲ್ಲ ಇದು ಮಾಡ್ಬೇಕು ಅಂತ ಏಜೆನ್ಸಿ ಮಾಡ್ತಾರೆ. ಅಂದರೆ ಏಜೆನ್ಸಿ ಅಂದರೆ ಈಗ ಬ್ರೋಕರ್, ಯಾವ ರೀತಿ ಅಂದರೆ ಬ್ರೋಕರ್ ಅಂದರೆ ಅವರು ಯೂಟ್ಯೂಬ್ನಿಂದ ಕಮಿಷನ್ ಆ ರೀತಿ ಅದ್ರ ಬಟ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಸಜೆಷನ್ ಮಾಡ್ತಾರೆ. ಇಷ್ಟು ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಯಾಕಂದರೆ ನಮಗೆ ಎಷ್ಟು ದುಡ್ಡಾಗುತ್ತೆ ಅದರಿಂದ ಯೂಟ್ಯೂಬ್ದವ್ರು ಕಮಿಷನ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಮುಂದೆ ನಿಮ್ಮ ಯೂಟ್ಯೂಬ್ ಚಾನಲ್ ಅವ್ರು ಹೇಳ್ತಾರೆ ಈ ಪ್ರಾಡಕ್ಟ್ ಹಿಂಗಿದೆ, ಇದ್ರ ಬಗ್ಗೆ ವಿಡಿಯೋ ಮಾಡಿ, ಈ ರೀತಿ ಗ್ರೋ ಆಗುತ್ತೆ, ಇಷ್ಟು ಬೇಗ ಇದಾಗುತ್ತೆ, ಈ ರೀತಿ ಜಾಸ್ತಿ ದುಡ್ಡು ಮಾಡುವಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟ್. ನಿಮಗೆ ಮೇಲ್ಗಡೆ ಕೂಡ ಏಜೆನ್ಸಿ ಕೆಲವೊಂದಷ್ಟು ಏಜೆನ್ಸಿ ಫೋಟೋ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. ಇದರಲ್ಲಿ ಯಾವ ಏಜೆನ್ಸಿ ಬೇಕಾದ್ರೆ ಕೊಡ್ಬೋದು, ಅವ್ರೇನಿಲ್ಲ. ಸದ್ಯಕ್ಕೆ ಇದು ಈ ಒಂದು ಅಪ್ಡೇಟು ಈ ಮಂತಲ್ಲೂ ಕೂಡ ಬರ್ಬೋದು, ಸ್ವಲ್ಪ ವೇಟ್ ಮಾಡಿ. ಆಲ್ಮೋಸ್ಟ್ ಟೆಸ್ಟಿಂಗ್ ಕೂಡ ನಡೀತೆ, ಅಪ್ಕಮಿಂಗ್ ಸದ್ಯದಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟು. ಇದು ಬಂದ್ಬಿಟ್ಟು ಇನ್ನು ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿದೆ, ಈಗಾಗಲೇ ಬಂದಿದೆ. ಈ ಮಂತಲ್ಲಿ ಎಲ್ಲರೂ ಕೂಡ ರೋಲ್ಔಟ್ ಆಗ್ಬೋದು. ಈ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ ಈ ಲೈವ್ ಸ್ಟ್ರೀಮ್ ಮೇಲ್ಗಡೆ ಬಂದಿದ್ದು. ಲೈವ್ ಸ್ಟ್ರೀಮ್ ಮೇಲ್ಗಡೆ ಯಾವುದಂದ್ರೆ ಈಗ ನೀವು ಎಲ್ಲರೂ ಕೂಡ ಈ ಲೈವ್ ಮಾಡುವಾಗ ಮೊದಲಿಗೆ ಜಾಸ್ತಿ ದುಡ್ಡು ಬರ್ತಿರ್ತಿಲ್ಲ. ಈಗ ಏನಾಗಿದೆ, ನೀವು ಈಗಾಗಲೇ ಕೂಡ ಹೇಳಿದೀನಿ. ಈಗ ಸಡನ್ ಏನಾಗಿದೆ ಅಂದರೆ ತುಂಬ ಸಿಂಪಲ್ಲು. ಈಗ ನೀವು ಯೂಟ್ಯೂಬ್ ಲೈವ್ ಮಾಡ್ತಾ ಆ ಲೈವ್ ಜೊತೆಗೆ ಅದ್ರ ಜೊತೆಗೆ ಯಾಡ್ಸ್ ಕೂಡ ಸೈಡ್ಗೆ ರನ್ ಆಗುತ್ತೆ. ನಿಮ್ಮ ವಿಡಿಯೋನೂ ಪ್ಲೇ ಆಗುತ್ತೆ ಲೈವ್, ಮತ್ತು ಅದ್ರ ಜೊತೆಗೆ ಯಾಡ್ಸ್ ಕೂಡ ರನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ಈ ಕಡೆ ಲೈವ್ ನಿಂದ ಇದನ್ನಾಗುತ್ತೆ, ಈ ಕಡೆ ಯಾಡ್ಸ್ ಅನ್ನೋದು ರನ್ ಆಗ್ತಾ ಇರುತ್ತೆ. ಇದರಿಂದ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ಈ ಒಂದು ಅಪ್ಡೇಟ್ ಈಗ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿದೆ, ಇನ್ನೂ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿಲ್ಲ. ಅದ್ರ ಬಟ್ ಈ ಮಂತಲ್ಲಿ ಎಲ್ಲರೂ ಕೂಡ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ 3ನೇ ಅಪ್ಡೇಟು. ಇನ್ನು 4ನೇ ಅಪ್ಡೇಟ್ ಬಂದ್ಬಿಟ್ಟು ಇದು ಕಮ್ಯುನಿಟಿ ಪೋಸ್ಟ್ ಮೇಲ್ಗಡೆ ಬಂದಿದೆ. ಈ ಒಂದು ಅಪ್ಡೇಟ್ ನಮ್ಮ ವ್ಯೂವರ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೋಸ್ಕರ ಅಂತ ಹೇಳ್ಬೋದು. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ, ನಿಮ್ಮ ಒಂದು ಏಜ್ ಮ್ಯಾಕ್ಸಿಮಮ್ 16 ವರ್ಷ ನೀವು ಮೇಲ್ಪಟ್ಟು, ಅಂದರೆ 16 ವರ್ಷ ಮೇಲ್ಪಟ್ಟಾಗಿ ನೀವು ಏನಾದರೂ ಇದ್ದರೆ, ಕ್ರಿಯೇಟರ್ ಇದ್ದರೆ, ನಿಮಗೆ ಕಮ್ಯುನಿಟಿ ಫೀಚರ್ಸ್ ಅನ್ನೋದು ಏನಾದರೂ ಎನೇಬಲ್ ಇದ್ದರೆ ನಿಮಗೆ ಅಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಆಗುತ್ತೆ. ಏನಪ್ಪ ಅಪ್ಡೇಟ್ ಅಂತ ತುಂಬ ಸಿಂಪಲ್. 18 ವರ್ಷ ಅಂದರೆ 16 ವರ್ಷ ಮೇಲ್ಪಟ್ಟು ನಮಗೂ ಆಗಿರ್ಬೋದು, ನಿಮಗೂ ಎಲ್ಲರಿಗೂ ಕೂಡ ಆಗಿರ್ಬೋದು. ನಿಮ್ಮೊಂದು ಚಾನಲ್ಗೆ ಏನಾದರೂ ಕಮ್ಯುನಿಟಿ ಪೋಸ್ಟ್ ಅನ್ನೋದು ಎನೇಬಲ್ ಇದ್ದರೆ ಇನ್ನು ಮುಂದೆ ನಮ್ಮ ಒಂದು ವಿಡಿಯೋ ನೋಡುವಂಥ ವ್ಯೂವರ್ಸ್ ಕೂಡ ಇನ್ನು ಮುಂದೆ ಅಲ್ಲಿ ಕಮೆಂಟ್ ಅಂದರೆ ನಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಅವರು ಕೂಡ ಪೋಸ್ಟ್ ಮಾಡ್ಬೋದು. ಇನ್ನು ಮುಂದೆ ಅವರು ಕೂಡ ಪೋಸ್ಟ್ ಮಾಡ್ಬೋದು. ಈ ಒಂದು ಅಪ್ಡೇಟ್ ಸದ್ಯಕ್ಕೆ ಬರುತ್ತೆ ಎಲ್ಲರಿಗೆ ಹೇಳ್ಬೇಕಾರೆ. ಅಂದರೆ ಈಗ ನೀವು ನನ್ನ ಕಮ್ಯುನಿಟಿ ಪೋಸ್ಟಿಗೆ ಕೂಡ ನೀವು ಬಂದು ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು. ಈಗ ನೀವು ನನ್ನ ವಿಡಿಯೋ ನೋಡ್ತಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನೀವು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇದು ವ್ಯೂವರ್ಸ್ ನಿಮಗೋಸ್ಕರ ಇದು ಬೆಂಕಿ ಅಪ್ಡೇಟ್. ಅದ್ರ ಬಟ್ ನೀವು ಅಲ್ಲಿಗೆ ಕ್ರಿಯೇಟರ್ಸ್ ನಿಮಗೆ ಪರ್ಮಿಷನ್ ಅಂದರೆ ನೀವು ಪರ್ಮಿಷನ್ ಕೂಡ ಕೊಡ್ಬೋದು. ಅವ್ರು ಪೋಸ್ಟ್ ಮಾಡ್ಬೋದು, ಅಂದರೆ ಅವರು ಕೂಡ ಕಮ್ಯುನಿಟಿ ಪೋಸ್ಟ್ ಮಾಡ್ಬೋದು, ಮಾಡಬಾರ್ದು, ಅದಕ್ಕೆಲ್ಲ ನೀವು ಮಾಡಿ. ಈಗ ನನ್ನ ಫೋಟೋ ಜೊತೆ ಇವರು ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು. ಅದು ನೀವು ಪರ್ಮಿಷನ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅವರಿಗೆ ಪರ್ಮಿಷನ್ ಕೊಟ್ಟರೆ ಅವ್ರು ಹಾಕೋಕ್ಕೆ ಬರುತ್ತೆ, ಇಲ್ಲಾಂದರೆ ಇಲ್ಲ. ಈ ರೀತಿ ಇದೆ. ನೀವು ಬೇಕಾದ್ರೆ ಕೊಡ್ಬೋದು, ಬೇಡಾದ್ರೆ ಬಿಡ್ಬೋದು. ಇದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ 16 ವರ್ಷ ಮೇಲ್ಪಟ್ಟಾದವ್ರಿಗೆ ಎಲ್ಲ ಕೂಡ ಸಿಗುತ್ತೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಇದು ಬಂದ್ಬಿಟ್ಟು ನಿಮಗೆ 4ನೇ ಅಪ್ಡೇಟು. ಇನ್ನು ಕೊನೆಯ ಅಪ್ಡೇಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮೌಂಟೇಶನ್ ಅಂತ ಹೇಳಿದ್ನಲ್ಲ, 24 ಅವರ್ಸ್ ಮೇನ್ ಇಂಪಾರ್ಟೆಂಟ್ ರಿವ್ಯೂ ಅಂತ ಬಂದ್ಬಿಟ್ಟು 24 ಅವರ್ಸ್ ರಿವ್ಯೂ. ಇದೇನಪ್ಪ ಅಂದ್ರೆ ತುಂಬ ಸಿಂಪಲು. ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಪ್ರಾಬ್ಲಮ್ ಏನಪ್ಪ, ನಾವು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಮೇನ್ ಇಂಪಾರ್ಟೆಂಟ್ ನಮ್ಮ ಒಂದು ವಿಡಿಯೋ ಗ್ರೀನ್ ಡಾಲರ್ ಬರಬೇಕು. ಆದ್ರೆ ಬಟ್ ಇತ್ತೀಚೆಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇತ್ತೀಚೆಗೆಲ್ಲ ಪ್ರತಿಯೊಬ್ಬರು ಕೂಡ ಪ್ರಾಬ್ಲಮ್ ಆಗಿದೆ. ಏನಪ್ಪ ಅಂದ್ರೆ ಎಲ್ಲೋ ಡಾಲರ್ ಬರುತ್ತೆ. ಆ ಎಲ್ಲೋ ಡಾಲರ್ ಬರೋದ್ರೆ ಏನಾಗುತ್ತೆ, ನಮಗೆ ಜಾಸ್ತಿ ದುಡ್ಡು ಬರಲ್ಲ, ದುಡ್ಡು ಕಡಿಮೆ ಆಗುತ್ತೆ. 100 ರೂಪಾಯಿ ಬರೋ ಜಾಗದಲ್ಲಿ 5 ರೂಪಾಯಿ ಬರುತ್ತೆ, ಅಷ್ಟು ಬರುತ್ತೆ. ಅದು ಎಲ್ಲೋ ಡಾಲರ್. ಆದ್ರೆ ಬಟ್ ಇನ್ನು ಮುಂದೆ ಯೂಟ್ಯೂಬರಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಮಾಡ್ತಾಯಿದ್ದಾರೆ. ಎಲ್ಲೋ ಡಾಲರ್ ಯಾವ ರೀತಿ ಅಂದರೆ, ಈಗ ನಾವು ಯಾವುದೋ ಒಂದು ವಿಡಿಯೋ ಏನೋ ಮಾಡಿದ್ರು ಕೂಡ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಬೇರೆ ಏನಾದರೂ ಯೂಸು ಆಗಿರ್ಬೋದು, ಏನೋ ಒಂದು ಮಾಡಿದ್ರು ಕೂಡ ನಮಗೆ ಎಲ್ಲೋ ಡಾಲರ್ ಬರುತ್ತೆ. ಆ ಎಲ್ಲೋ ಡಾಲರ್ ನಾವು ಮತ್ತೇನು ಮಾಡಬೇಕು, ಅಪ್ಲೈ ಮಾಡಬೇಕು. ಅಂದರೆ ಟೈಮಿಂಗ್ ಚೆಕ್ ಆಗುತ್ತೆ. ಅಪ್ಲೈ ಮಾಡಿದರೆ ಅವ್ರು ಚೆಕ್ ಮಾಡ್ತಾರೆ. ಆದ್ರೆ ಬಟ್ ಇನ್ನು ಮುಂದೆ ಹೊಸ ನೀವು ಅಪ್ಡೇಟ್ ಮಾಡ್ತಾರೆ. ಏನಪ್ಪ 24 ಅವರ್ಸ್. ಈಗ ನಿಮಗೆ ಎಲ್ಲೋ ಡಾಲರ್ ಬಂದರೆ ನೀವು ರೀಸಬ್ಮಿಟ್ ಅಂದರೆ ಎಲ್ಲೋ ಡಾಲರ್ ಬಂದರೆ ನೀವು ಅವರಿಗೆ ವಾಪಸ್ ಅಪ್ಲೈ ಮಾಡಿದರೆ ನಿಮ್ಗೆ ಏನಾಗುತ್ತೆ, 24 ಅವರ್ಸ್ ಮ್ಯಾಕ್ಸಿಮಮ್ ಅಂದರೆ 24 ಅವರ್ಸ್ವರೆಗೂ ನಿಮ್ಮ ವಿಡಿಯೋ ಇದರಲ್ಲಿ ಇರುತ್ತೆ, ಎಲ್ಲೋ ಡಾಲರ್ ಇರುತ್ತೆ. 24 ಅವರ್ಸ್ ಟೈಮ್ ತೊಗೊಳ್ತಾರೆ. ಮೊದಲಿಗೆ 24ರಿಂದ 40 ಅಂದರೆ 20ರಿಂದ 30 ನಿಮಿಷದಲ್ಲಿ ಆಗಿಬಿಡ್ತು. ಅದ್ರ ಬಟ್ ಈಗ ಆಗಿಲ್ಲ, ಆ ರೀತಿ ಇಲ್ಲ. 24 ಅವರ್ಸ್ ತೊಗೋತಾರೆ. ಅದು ಮತ್ತು ಅದ್ರ ಜೊತೆ ಅಲ್ಲಿ ಏನಾಗುತ್ತೆ, ಎಡಿಷನಲ್ ರಿವ್ಯೂ ಅಂತ ಬರುತ್ತೆ. ಅಂದರೆ 24 ಅವರ್ಸ್ ಎಡಿಷನಲ್ ರಿವ್ಯೂ ಅಂದರೆ ತುಂಬ ಸಿಂಪಲ್. ಕ್ಲಿಯರ್ ಇರ್ಬೇಕಾರೆ ನಿಮ್ಮೊಂದು ವಿಡಿಯೋ 24 ಅವರ್ಸ್ವರೆಗೆ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದರ ನಂತರ ನಿಮ್ಮೊಂದು ವಿಡಿಯೋ ಎಲ್ಲೋ ಡಾಲರ್ ಕೊಡಬೇಕಾ, ಗ್ರೀನ್ ಡಾಲರ್ ಕೊಡಬೇಕಾ, ಅವ್ರು ಡಿಸೈಡ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಮೊದಲಿಗೆ 20-30 ನಿಮಿಷ ಆಗ್ತಿತ್ತು. ಅದ್ರ ಬಿಟ್ಟು ಈಗ ಇನ್ನು ಮುಂದೆ ಹಂಗಿಲ್ಲ, 24 ಅವರ್ಸ್. ಆವಾಗ ನೀವೇನು ಮಾಡಬೇಕು, ಈಗ ಎಲ್ಲೋ ಡಾಲರ್ ಏನಾದರೂ ಬಂದರೆ ನೀವು ಅದನ್ನು ಅನ್ಲಿಸ್ಟೆಡ್ ಹಾಕಬೇಕು, ಡೈರೆಕ್ಟ್ ಪೋಸ್ಟ್ ಮಾಡೋಂಗಿಲ್ಲ. ಅದರ ನಂತರ 24 ಅವರ್ಸ್ ಆದ ನಂತರ ಅವ್ರು ಯೂಟ್ಯೂಬ್ದವ್ರು ಟೀಮ್ದವ್ರು ಚೆಕ್ ಮಾಡಿ ಅದರ ನಂತರ ನಿಮಗೆ ಗ್ರೀನ್ ಡಾಲರ್ ಕೊಡಬೇಕು ಕೊಡಬಾರ್ದು ಎಲ್ಲ ಚೆಕ್ ಮಾಡಿ ಅದರ ನಂತರ ಡಿಸೈಡ್ ಮಾಡ್ತಾರೆ. ಏನಾದರೂ ಮಿಸ್ಟೇಕ್ ಆಗಿ ತಿದ್ಕೊಳ್ಳಿ ಅಂತ ಹೇಳ್ತಾರೆ, ಇಲ್ಲಾಂದರೆ ಇಲ್ಲ. ಈ ರೀತಿ ಆಗುತ್ತೆ. ನೀವೇನಾದರೂ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಈ ರೀತಿ ಎಲ್ಲೋ ಡಾಲರ್ ಈ ರೀತಿಗೆ ಬರುತ್ತೆ ಅಷ್ಟೇ. ಏನೋ ತುಂಬ ಸಿಂಪಲ್. 24 ಅವರ್ಸ್ ಇದೆ ನೋಡಿ. ಯಾಕಂದರೆ ನೀವು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಏನಾದರೂ ಆದರೆ ಅರ್ನಿಂಗ್ ಅನ್ನೋದೇ ಬರೋಲ್ಲ. ಎಷ್ಟು ದುಡ್ಡು ಅರ್ನ್ ಆಗುತ್ತೆ ಅದು ಎಲ್ಲ ವೇಸ್ಟು, ಬರಲ್ಲ, ನಮಗೆ ದುಡ್ಡೇ ಜಾಸ್ತಿ ಬರಲ್ಲ. ಅರ್ಥ ಮಾಡ್ಕೊಳ್ಳಿ.
ಎಲ್ಲೋ ಡಾಲರ್ ಅಂದರೆ ಅಡಿಷನಲ್ ರಿವ್ಯೂ ಅಂತ ಬಂದ್ಬಿಟ್ಟು ಇದು 24 ಅವರ್ಸ್ ಟೈಮ್ ತೊಗೊಳ್ತು. ಮೊದಲಿಗೆ ಟೈಮ್ ಇಲ್ಲ ಇತ್ತು, ಅದ್ರ ಒಟ್ಟಿಗೆ ಟೈಮ್ ಅನ್ನೋದು ತಗೋಯ್ತು, ಅಂದರೆ ಟೈಮ್ ಅನ್ನೋದು ಆ್ಯಡ್ ಮಾಡಿದ್ದಾರೆ. ಮೊದಲು ಟೈಮ್ ಇಲ್ಲ, ಎಷ್ಟು ಬೇಕಾದ್ರೆ ನೀವು ಅಪ್ಲೈ ಮಾಡಿದ್ರೆ ಜಸ್ಟ್ ಒಂದು 10 20 30 ನಿಮಿಷದಲ್ಲಿ ನಮಗೆ ಇದು ಮಾಡ್ತಾಯಿದ್ರು. ಪ್ರಾಬ್ಲಮ್ ನೋಡಿ ಅದು ಎಲ್ಲೋ ಡಾಲರ್ ಬರ್ಬೇಕಾ ಗ್ರೀನ್ ಡಾಲರ್ ಬರ್ಬೇಕಾ ಅದು ಡಿಸೈಡ್ ಮಾಡ್ತಾರೆ. ಈಗ ಹಂಗಿಲ್ಲ, 24 ಅವರ್ಸ್ ಟೈಮ್ ತೊಗೊಳುತ್ತೆ. ಏನೋ ತುಂಬ ಸಿಂಪಲ್. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಟೋಟಲ್ ಬಂದ್ಬಿಟ್ಟು 5 ಹೊಸ ನ್ಯೂ ಅಪ್ಡೇಟ್. ಈ 5 ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ನಮ್ಮ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಕೆಲವೊಂದಷ್ಟು ಅಪ್ಡೇಟ್ ಇವೆಲ್ಲ ಅಪ್ಡೇಟ್, ಇದು ಕೂಡ ಅಪ್ಕಮಿಂಗ್ ಅಪ್ಡೇಟು ಎಲ್ಲೋ ಡಾಲರ್, ಇದು ಕೂಡ ಸದ್ಯದಲ್ಲಿ ಬರುತ್ತೆ. ಈ ಪ್ರತಿಯೊಂದು ಅಪ್ಡೇಟ್ ಕೂಡ ಬರುತ್ತೆ. ಬಂದ ನಂತರ ಸಪ್ರೇಟಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದರ ಕೆಲವೊಂದಷ್ಟು ಅಪ್ಡೇಟ್ ಅಪ್ಕಮಿಂಗ್ ಕೆಲವೊಂದಷ್ಟು ಅಪ್ಡೇಟು ಈ ಮಂತಲ್ಲಿ ರೂಲ್ ಔಟ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಸಿಗುತ್ತೆ. ಏನೋಳು ತುಂಬ ಸಿಂಪಲ್ ಆಗ್ತೈತೆ. ಇವತ್ತು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಎಕ್ಸ್ಪೀರಿಯನ್ಸ್ ಕೂಡ ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ಚೆಕ್ ಅದಕ್ಕೆ ಮುಡಿಸಲು ಕಮೆಂಟಿಗೆ ಅದ್ರ ಜೊತೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಎಲ್ಲರಿಗೆ ಹೋಗಿ ಬರ್ತೀನಿ ಅಂದರೆ ಎಲ್ಲರಿಗೆ ಜೈನಿಂದ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್.